12,000 ಕಿಲೋಮೀಟರ್ ಕೊಡುತ್ತೆ. ಇದು ಬೇಜಾರಾಗುತ್ತೆ ಸಭಾಧ್ಯಕ್ಷರೇ. ಸಹಾಯಧನ ಕೊಡಿ ಅಂತ ಕೇಂದ್ರಕ್ಕೆ ಕೇಳಿದ್ರೆ ಬರೀ 6% ಕೊಡ್ತಾರೆ. ಉತ್ತರ ಪ್ರದೇಶಕ್ಕೆ 20% ಕೊಡ್ತಾರೆ. ಅದು ನೋವಿನ ಸಂಗತಿ. ಈಗ ಅಲಿಯನ್ಸ್ ಅಲ್ಲಿ ಇರ್ತಕ್ಕಂಥ ಆಂಧ್ರ ಪ್ರದೇಶಗೆ 23% ಕೊಡ್ತಾರೆ. ಕರ್ನಾಟಕದಲ್ಲಿ ಅರ್ಧ ಇರೋ ಆಂಧ್ರ ಪ್ರದೇಶಗೆ 23% ಅಂತೆ. ಆಂಧ್ರದಲ್ಲಿ 2% ಇರೋ ಕರ್ನಾಟಕಕ್ಕೆ ಬರೀ 6% ಅಂತೆ. ಸಭಾಧ್ಯಕ್ಷರೇ, ಇದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ವೆಬ್ಸೈಟ್ ಅಲ್ಲಿ ಇರೋ ಡೇಟಾ ಸಭಾಧ್ಯಕ್ಷರೇ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿರೋ ಡೇಟಾ ಓದ್ತಿದ್ದೀನಿ ಸಭಾಧ್ಯಕ್ಷರೇ. ನಾನು ಇವತ್ತು ಎಲ್ಲದರಲ್ಲೂ ಕರ್ನಾಟಕಕ್ಕೆ ಮೋಸ ಆಗ್ತಿದೆ, ಕರ್ನಾಟಕಕ್ಕೆ ತೊಂದರೆ ಆಗ್ತಿದೆ. ಈ ನೋವನ್ನ ನಾವು ಯಾರ ಹತ್ರ ಹೇಳೋದು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ 2ರಿಂದ 4 ಇರ್ಬೇಕು ಸಭಾಧ್ಯಕ್ಷರೇ. ಕರ್ನಾಟಕ 2.34 ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ನಾವು ಕರೆಕ್ಟ್ ಆಗಿದ್ದೀವಿ ಕರ್ನಾಟಕದವರು. ಮಹಾರಾಷ್ಟ್ರ 0.89, ಗುಜರಾತ್ 0.58. ಗುಜರಾತ್ ಮಾಡಲ್ ಅಂತಲ್ಲ ಸಭಾಧ್ಯಕ್ಷರೇ, ಇದು ಸೆಂಟ್ರಲ್ ಗವರ್ಮೆಂಟ್ ಅವ್ರ ವೆಬ್ಸೈಟ್ ಅಲ್ಲಿ ತೆಗೆದಿದ್ದ ಸಭಾಧ್ಯಕ್ಷರೇ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ 0.58 ಗುಜರಾತ್, ಉತ್ತರ ಪ್ರದೇಶ 1.71, ಅದು -1.71. ಆದ್ರೆ ಕರ್ನಾಟಕ 2.34. ಅಂದ್ರೆ ಪರ್ಚೇಸಿಂಗ್ ಪವರ್, ಇಂಡಿವಿಜುವಲ್ ಲಿಬರ್ಟಿ, ಪ್ರತಿಯೊಂದರಲ್ಲೂ ನಮ್ಮ ಸರ್ಕಾರ ಇವತ್ತು ಜನಪರವಾಗಿದ್ದೀವಿ ಸಭಾಧ್ಯಕ್ಷರೇ. ಇವತ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ರಾಜ್ಯವನ್ನ ಮುನ್ನಡೆಸಕ್ಕಾಗಲ್ಲ ಸಭಾಧ್ಯಕ್ಷರೇ. ನಾವೀಗಾಗಲೇ 2.5 ವರ್ಷನ ಕಂಪ್ಲೀಟ್ ಮಾಡ್ತಾ ಬರ್ತಿದ್ದೀವಿ. ನನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನನ್ನ ಸರ್ಕಾರಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೇನೆ. ರಾಜ್ಯದ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸಭಾಧ್ಯಕ್ಷರೇ. ನರೇಗಾ ಅಂದ್ರೆ ಗ್ರಾಮೀಣ ಭಾಗವನ್ನ ರೂರಲಿ ಎಂಪವರ್ ಮಾಡೋದು. 2005 ಅಲ್ಲಿ ಈ ಆಕ್ಟ್ ನ ತಂದ್ವಿ ಸಭಾಧ್ಯಕ್ಷರೇ. 6 ಅಲ್ಲಿ ಇದು ಅಕ್ಸೆಪ್ಟ್ ಆಯ್ತು ಸಭಾಧ್ಯಕ್ಷರೇ. 9 ಅಲ್ಲಿ ನರೇಗಾನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಅಂತ ಮಾಡಿದ್ವಿ ಸಭಾಧ್ಯಕ್ಷರೇ. ಪ್ರಾರಂಭದಲ್ಲಿ 200 ಡಿಸ್ಟ್ರಿಕ್ಟ್ ಅಲ್ಲಿ ಇತ್ತು ಸಭಾಧ್ಯಕ್ಷರೇ. ಅದು ಇವತ್ತು ಎಲ್ಲಾ ಜಿಲ್ಲೆಗೂ ಹೋಗಿದೆ. ಏಕಾಏಕಿ ಸ್ಟೇಟ್ಸ್ ಮೇಲೆ ಇಷ್ಟು ಬರ್ಡನ್ ಆಗ್ಬಿಟ್ರೆ ಈ ಕಾಯ್ದೆನ ಡೈಲ್ಯೂಟ್ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟು ಮತ್ತೇನು ಇಲ್ಲ ಸಭಾಧ್ಯಕ್ಷರೇ. ಇವತ್ತು ಈ ಕಾಯ್ದೆಯಿಂದ 1.5 ಲಕ್ಷ ಕೋಟಿ ಬೇಕು ಸಭಾಧ್ಯಕ್ಷರೇ. ಮೊದಲಿದ್ದ ಪಾಲಿಸಿಯಲ್ಲಿ 90-10 ರೇಷಿಯೋ ಆಗಿದ್ದಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಬೇರ್ ಮಾಡೋರು. ಇವತ್ತು 60-40 ರೇಷಿಯೋದಲ್ಲಿ ಪ್ರತಿ ಸ್ಟೇಟ್ಗಳನ್ನ. ಇನ್ನೊಂದು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ, ನರೇಗಾ ಅಲ್ಲಿ ಒಂದು ದಿನದ ಕೂಲಿ ಪಡೆದ್ರೆ ನಾವು ಕರ್ನಾಟಕದಲ್ಲಿ 370 ರೂಪಾಯಿ ಕೊಟ್ರೆ ಕೂಲಿ ಮಾಡೋರ್ಗೆ, ಗುಜರಾತ್ ಅಲ್ಲಿ ಬರೀ 270 ರೂಪಾಯಿ ಕೊಡ್ತಾರೆ ಸಭಾಧ್ಯಕ್ಷರೇ. ಯಾರು ಸಭಾಧ್ಯಕ್ಷರೇ ರೈತರ ಪರವಾಗಿರೋದು? ಕರ್ನಾಟಕ. ಇದು ಸೆಂಟ್ರಲ್ ಗವರ್ಮೆಂಟ್ ವೆಬ್ಸೈಟ್ ಅಲ್ಲೇ ಇದೆ. ಇನ್ನೊಂದು ಪದೇ ಪದೇ ರಾಜ್ಯಕ್ಕೆ ಅವಮಾನ ಆಗ್ತಿದೆ. ರಿಪಬ್ಲಿಕ್ ಡೇ ಅಲ್ಲಿ ಸ್ತಬ್ಧ ಚಿತ್ರಗಳು 30 ಹೋಯ್ತು ಸಭಾಧ್ಯಕ್ಷರೇ. ಕರ್ನಾಟಕದ ಸ್ತಬ್ಧ ಚಿತ್ರವನ್ನ ಅಲ್ಲೆಲ್ಲೋ ಮೂಲೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಸಭಾಧ್ಯಕ್ಷರೇ. ಇದು ಅವಮಾನ ಅಲ್ವಾ ಕರ್ನಾಟಕಕ್ಕೆ? ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಇವತ್ತು ಪೆರೇಡಲ್ಲಿ ಹೋಗೋ ಗೌರವನೂ ಇಲ್ವಾ? ಇವತ್ತು ಇದನ್ನ ಪ್ರಶ್ನೆ ಮಾಡೋದು ತಪ್ಪ ಸಭಾಧ್ಯಕ್ಷರೇ? ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನೆಲ್ರಿಗೂ ರಿಕ್ವೆಸ್ಟ್ ಮಾಡೋಕ್ಕೆ, ನನಗೆ ಮೊನ್ನೆ ಒಂದು, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ನನ್ನೆಲ್ಲ ಸ್ನೇಹಿತರಿಗೆ, ನನಗೆ ಮೊನ್ನೆ ಒಂದು ಕನಸು ಬಂದಿತ್ತು ಸಭಾಧ್ಯಕ್ಷರೇ. ಆ ಕನಸಲ್ಲಿ ಏನಿತ್ತು ಅಂದ್ರೆ, ಆ ಕನಸನ್ನು ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ. ಕ್ವಶನ್ ಪೇಪರ್ ನಮ್ಮ ಟೀಚರ್ ನನಗೆ ಕೊಟ್ಟರು ಸಭಾಧ್ಯಕ್ಷರೇ. ಫಾದರ್ ಆಫ್ ನೇಷನ್ ಯಾರು ಅಂತ ನಾನು ಬರ್ದೆ ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಅಂತ. ಇದೇ ಕ್ವಶನ್ ಪೇಪರು ಕನಸಲ್ಲಿ ಅಶೋಕ್ ಅಣ್ಣಗೆ ಅವ್ರ ಟೀಚರ್ ಕೊಡ್ತಾರೆ ಸಭಾಧ್ಯಕ್ಷರೇ. ಅಶೋಕ್ ಅಣ್ಣ ಅವ್ರಿಗೆ ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳಿದ್ರೆ ಲಾಸ್ಟ್ ವೀಕ್ ಆಗಿದ್ರೆ JP ನಡ್ಡಾಜಿ, ಈ ವೀಕ್ ಆಗಿದ್ರೆ ನಿತಿನ್ ನಬೀನ್ಜಿ ಅಂತ ಬರೀತಾರೆ ಸಭಾಧ್ಯಕ್ಷರೇ. ಇದು ಕನಸು ಸಭಾಧ್ಯಕ್ಷರೇ, ಇದು ಜಸ್ಟ್ ಕನಸು ಸಭಾಧ್ಯಕ್ಷರೇ. ಏನ್ ಸರ್ ಇದೆಲ್ಲ? ಇದೇ ಕನಸು ಸರ್, ಸಭಾಧ್ಯಕ್ಷ ಕನಸು ಸಭಾಧ್ಯಕ್ಷರೇ. ಇದೇ ಪೇಪರ್ ಕೊಡ್ತೀನಿ ಸಭಾಧ್ಯಕ್ಷರೇ. ಹೂ ಇಸ್ ದ ಸಭಾಧ್ಯಕ್ಷರೇ, ಈ ಕನಸಲ್ಲಿ ಇದು ಜಸ್ಟ್ ಕನಸಷ್ಟೇ ಸಭಾಧ್ಯಕ್ಷರೇ. ಇವತ್ತು ಬಹಳಷ್ಟು ವಿಚಾರಗಳನ್ನ ನಾನು ಇವತ್ತು ಆಶಾ ಕಿರಣ ಸ್ಕೀಮ್ ಅಂತ ನನ್ನ ಸರ್ಕಾರ ತಂದಿದೆ ಸಭಾಧ್ಯಕ್ಷರೇ. ಎಸ್ಟಾಬ್ಲಿಷ್ ಮಾಡಿದೆ ಸಭಾಧ್ಯಕ್ಷರೇ. ಅಷ್ಟೇ ಅಲ್ಲ ಸಭಾಧ್ಯಕ್ಷರೇ, 31 ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೂ ನಾವು ಹೆಲ್ತ್ ಇದ್ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ.
ಒಂದ್ ಸೆಕೆಂಡ್ ಸಭಾಧ್ಯಕ್ಷರೇ, ನಿಲ್ಲಪ್ಪ, ಫಾದರ್ ಆಫ್ ದ ನೇಷನ್ ಒಂದ್ ಸೆಕೆಂಡ್ ನಿಲ್ಲಿ. ಮುನಿರಾಜ್, ಮುನಿರಾಜ್ ಅವ್ರು ಹೇಳಿ ನೋಡಿ, ಅವರು ನಮ್ಮ ಚೀಫ್ PM ಅಶೋಕ್ ಬಗ್ಗೆ ಹೇಳಿದ್ರ, ಯಾರು ನಿಮ್ಗೆ ಏನ್ ಗೊತ್ತು? ಒಬ್ರು ಹೇಳಿದ ಆಯ್ತಪ್ಪ, ನೀವ್ ಏನ್ ಮಾತಾಡ್ತೀರಿ? ಅವರು ಹೇಳಿದ್ದಾರೆ, ನೀವು ಪ್ರತಿಯೊಂದು ರಾಜಕೀಯ ಪಬ್ಲಿಕ್ ವೆಲ್ಫೇರ್ ನ ಎನ್ಶೋರ್ ಮಾಡಬೇಕು ಅಂತ 119 ನ್ಯೂ ಲಾಸ್ ನ ನಾವ್ ಎನೆಕ್ಟ್ ಮಾಡಿದೀವಿ ಸಭಾಧ್ಯಕ್ಷರೇ. 900 ಸ್ಕೂಲ್ಸ್ ನ KPS ಆಗಿ ಅಪ್ಗ್ರೇಡ್ ಮಾಡಿದೀವಿ. ಬೈಲಿಂಗ್ಯುವಲ್ ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಮತ್ತೆ ಇವತ್ತು ಬ್ರಿಟಿಷ್ ಇದ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ನ ಡೆವಲಪ್ ಮಾಡ್ತಿದೀವಿ. ಬಹಳಷ್ಟು ನಗರಗಳಿಗೆ ನಾವು ಬಹಳಷ್ಟು ನಗರವನ್ನ, ಪ್ರತಿ ಜಿಲ್ಲೆಯನ್ನ ಅಶೋಕ್ ಅಂತ ನೀವೇ ಬಂದ. ನಾನು ಓಕೆ ಕಂಟಿನ್ಯೂ. ನಾನು ಇಲ್ಲ ಸಭಾಧ್ಯಕ್ಷರೇ, ನಾನು ಕೊಡಿ ಅಂತಿರಲ್ಲ, ನಾನು ವೈಯಕ್ತಿಕವಾಗಿ ಮುಗಿಸ್ಲಿ. ನಾನು ಸಭಾಧ್ಯಕ್ಷರೇ, ನಾನು ಅಶೋಕ್ ಅಣ್ಣನವರಿಗೆ ಅವ್ರ ಇಂಗ್ಲಿಷ್ಗೆ ಅಭಿಮಾನಿ ಇನ್ಯಾರ ಹೆಸರು ಹೇಳಿ ಕೇಳಿ. ನಾನು ಯಾರ ಹೆಸರು ಹೇಳಿದ್ದು? ನಿಮ್ಮ ಹೆಸರಲ್ಲ ಅಶೋಕಣ್ಣ, ನೀವು ನನಗೆ ಬಹಳ ದೊಡ್ಡ ಇನ್ಸ್ಪಿರೇಷನ್. ನಿಮ್ಮ ಹೆಸರಲ್ಲ, ನನಗೆ ಇನ್ಸ್ಪಿರೇಷನ್. ನನ್ನ ಹೆಸರು ಅವ್ರು ಹೇಳ್ತಾರೆ. ಅಧ್ಯಕ್ಷರೇ, ನನಗೆ ಅಶೋಕ್ ಕಂಟಿನ್ಯೂ. ಸುರೇಶ್ ಏನ್ ಹೇಳಿದೆ ಹೇಳಪ್ಪ, ಏನಿಲ್ಲ, ಮತ್ತೆ ಕಂಟಿನ್ಯೂ ಮಾಡಿ. ಓಕೆ, ಕಂಟಿನ್ಯೂ. ಇಲ್ಲ, ಇದು ಯಾರ ಮೇಲೆ ಬಹಳ ಗೌರವ ಕಂಟಿನ್ಯೂ. ಸಹಜವಾಗಿ ಕನ್ಸಲ್ ಬರ್ತಾರೆ ಸಭಾಧ್ಯಕ್ಷರೇ ಅಂತ ಹೇಳ್ತಾ, ನಾನು ಇವತ್ತು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದೆ. ಫೈರ್ ಅಂಡ್ ಎಮರ್ಜೆನ್ಸಿಯಲ್ಲಿ ನಾವು 2336 ಜೀವಗಳನ್ನ ನನ್ನ ಸರ್ಕಾರ ಕಾಪಾಡಿದೆ. ಅದಕ್ಕೆ 1452 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಅದೇ ತರ ಸಭಾಧ್ಯಕ್ಷರೇ, ಹೇಳ್ತಾ ಹೋದ್ರೆ ನನ್ನ ಸರ್ಕಾರದ ಸಾಧನೆಯನ್ನ ಪದಗಳಲ್ಲಿ ವಿವರಿಸೋದು ಕಷ್ಟ. ನಾನು ಮಾತಾಡ್ಬೇಡಪ್ಪ. ನನ್ನ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ. ಈಗ ನೀವು ಯಾಕೆ ಮುಂದುವರಿಸಿ. ನೀವು ಸಿದ್ದರಾಮಯ್ಯ ಫುಲ್ ಖುಷಿ. ಈಗ ಇದು ಸಭಾಧ್ಯಕ್ಷರೇ, ಬಹಳಷ್ಟು ವಿಚಾರಗಳನ್ನ ನಾನು ಕೆಲವು ವಿಚಾರಗಳನ್ನ, ಯಾಕೆಂದ್ರೆ ಮೊದಲನೇ ಬಾರಿ ನನಗೆ ಅವಕಾಶ ಸಿಕ್ಕಿದೆ. ನನಗೆ ಮಾತಾಡಿ ಅಂತ ತಾವು ನನ್ನ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ನನಗೆ ನೀನು ಮಾತಾಡಪ್ಪ ಅಂತ ಹೇಳಿದ್ದಾರೆ. ದಯವಿಟ್ಟು ಇನ್ನೊಂದು ಅರ್ಧ ಗಂಟೆ ನೀನು ಮಾತಾಡಪ್ಪ ಅಂತ. ಇಲ್ಲ, ಅಶೋಕಣ್ಣ ಅವ್ರು ನನಗೆ ಆಗ್ಲೇ ಮೊಗಸಾಲೆಯಲ್ಲಿ ಸಿಕ್ಕಿದಾಗ ನೀನು 2 ಅವರ್ ಮಾತಾಡು ಅಂತ ಹೇಳಿದ್ದಾರೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡ್ಲಿ ಸಭಾಧ್ಯಕ್ಷರೇ. ಓಕೆ, ಕಂಟಿನ್ಯೂ. ನನಗೆ ಅವ್ರ ಮೇಲೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ. ಸೊ ಅವ್ರ ನಿರೀಕ್ಷೆಯನ್ನು ನಾನು ಯಾವತ್ತೂ ಹುಸಿ ಮಾಡಲ್ಲ ಅನ್ನೋ ಭರವಸೆ ನನಗಿದೆ. ಮತ್ತೆ ಸರ್ ಸಭಾಧ್ಯಕ್ಷರೇ, ಸೊ ಇಲ್ಲ ಆಯ್ತು, ನನಗೊಂದೊಳ್ಳೆ ಅವಕಾಶ ಸಿಕ್ಕಿದೆ. ನನ್ನ ಮುಖ್ಯಮಂತ್ರಿಗಳು ತಾವು ನನಗೊಂದೊಳ್ಳೆ ಅವಕಾಶ ಕೊಟ್ಟಿದ್ದೀರಾ. ನನಗೊಂದು ಮಾತು ನೆನಪು ಬರುತ್ತೆ ಸಭಾಧ್ಯಕ್ಷರೇ, ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಸಿದ್ದರಾಮಯ್ಯ DK ಶಿವಕುಮಾರ್ ಆಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ ಹೇಳ್ತಾ ಈ ಅವಕಾಶಕ್ಕೆ ನಮ್ಮ ಸರ್ಕಾರಕ್ಕೆ, ತಮಗೆ ಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷದ ನಾಯಕರಿಗೂ ಧನ್ಯವಾದ ಹೇಳ್ತೀನಿ ಸಭಾಧ್ಯಕ್ಷ. ಆಯ್ತು, ಈಗ ಆಯ್ತು, ಯಾಕೆ ನೀವು ಚೆನ್ನಾಗಿ ಮಾತಾಡೋದು ಅದನ್ನು ಯಾಕೆ ಹೇಳೋದಿಲ್ಲ? ಈಗ ಕಾಲಿಂಗ್ ಕಂಡೀಷನ್ ತಾವು ಮಾತಾಡ್ತೀವಿ, ಆಗ ನಾಳೆ ಸಂಜೆ ಉತ್ತರ ಕೊಡ್ತಾರೆ. ಆಯ್ತಪ್ಪ, ನಿಲ್ಲಿ, ಯಾಕೆ ಗರ್ಭಿಣಿ ಮತ್ತೆ? 6 ಗಂಟೆ ಆಗಿದೆ. 6 ಗಂಟೆ ಆದ್ಮೇಲೆ ಅಬ್ಕಾರಿ ಚರ್ಚೆ ಆಗುತ್ತಾ? ಈಗ ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ಎಲ್ಲ ಕಿಕ್ಕು ತಗೊಳ್ಳೋ ಟೈಮ್ ಇದು. 6 ಗಂಟೆ ಮೇಲೆ ಅಬ್ಕಾರಿ ಚರ್ಚೆ ಮಾಡಕ್ಕೆ ಅಬ್ಕಾರಿ ಇದೆನ ನಾನ್ ಚರ್ಚೆ ಮಾಡಿದ್ರೆ ಇನ್ನು ಕಿಕ್ಕುಳು ಆಗಿಲ್ಲ. ಈಗ ಬೆಗ್ಗು ಜಾಸ್ತಿ ಆಗುತ್ತದೆ. ಅದಾಗಿಲ್ಲ, ನೀವು ಕರೆಕ್ಟ್. ನೀವಾಗ ನೋಡಿ 31st ಇದೆ, 31ನೇ ಲಾಸ್ಟ್ ಡೇಟ್. ಒಂದು ಅದರ ಮೊನ್ನೆ BSL ಮೀಟಿಂಗ್ ಆದಾಗೆ ನಾಳೆ ಸಂಜೆ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಂತ ಹೇಳ್ತಾರೆ. ನಾಳೆ ಕೂತ್ ಮಾತಾಡೋಣ, ಸಮಯ ಆಯ್ತು. ಏನ್ ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಾ?